ಮೋಳವಾಡದಲ್ಲಿ ಅರಿವು ಕೇಂದ್ರ ಉದ್ಘಾಟನೆ, ಜ್ಞಾನ ಬೆಳಕಿನ ಹೊಸ ದಾರಿ. ಮೋಳವಾಡ ನಂಬರ್ 9 ಕುಸನಾಳ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮೋಳವಾಡ ಗ್ರಾಮದಲ್ಲಿ ಜ್ಞಾನಾಭಿವೃದ್ಧಿಗೆ ದಾರಿ ತೋರಬಲ್ಲ ಅರಿವು ಕೇಂದ್ರ ಸಾರ್ವಜನಿಕ ಗ್ರಂಥಾಲಯ ಉದ್ಘಾಟನಾ ಸಮಾರಂಭ ಶನಿವಾರ ವಿಜೃಂಭಣೆಯಿಂದ ಜರುಗಿತು. ಕಾರ್ಯಕ್ರಮದ ಉದ್ಘಾಟನೆಯನ್ನು ಕುಸನಾಳ ಗ್ರಾಮ ಪಂಚಾಯತ್ ಅಧ್ಯಕ್ಷ ಶ್ರೀ ಅಶೋಕ್ ನಾಂದನಿ ಅವರು ರಿಬ್ಬನ್ ಕಟ್ ಮಾಡುವ ಮೂಲಕ ನೆರವೇರಿಸಿದರು. ಬಳಿಕ ದಾಸ ಶ್ರೇಷ್ಠ ಶ್ರೀ ಕನಕದಾಸರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ನಮನ ಅರ್ಪಿಸಲಾಯಿತು. ಅಧ್ಯಕ್ಷ ಅಶೋಕ್ ನಾಂದನಿ ಮಾತನಾಡಿ, ಮೊಳವಾಡದ ಯುವಕರು ವಿದ್ಯಾರ್ಥಿಗಳು ಈ ಅರಿವು ಕೇಂದ್ರದ ಮೂಲಕ ಪುಸ್ತಕ ಓದುತ್ತಾ ಹೊಸ ಚಿಂತನೆ, ಹೊಸ ಕನಸು, ಹೊಸ ಜ್ಞಾನ ಪಡೆಯಲಿ. ಇದೇ ನಿಜವಾದ ಅಭಿವೃದ್ಧಿಯ ದಾರಿ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಪಂಚಾಯತ್ ಸದಸ್ಯರು ಚಿದಾನಂದ ಅಥಣಿ, ಶೈಲಾ ಪ್ರಕಾಶ್ ದುಗ್ಗೆ ಹಾಗೂ ಗ್ರಾಮ ಸಂಜೀವಿನಿ ಒಕ್ಕೂಟ ಅಧ್ಯಕ್ಷೆ ಮಂಗಲ್ ಪಾಟೀಲ್, ಕೃಷಿ ಸಖಿ ಮಂಗಲ ಶ್ರೀಶೈಲ್ ಪೀರಣ್ಣವರ್, ಮುಖಂಡರಾದ ಪ್ರಕಾಶ್ ದುಗ್ಗೆ, ಕುಮಾರ್ ಹೆಗಡೆ, ರವಿ ಕೊಟ್ನಿಸ್, ರಾಜು ಕಾಂಬ್ಳೆ, ರವಿ ಜಾಧವ್, ತಾತ್ಯಾಸಾಬ್ ಕೊಟ್ನಿಸ್, ಗಣಪತಿ ಕಾಂಬ್ಳೆ, ದಯಾನಂದ್ ಕೇರೂರ್, ಶಾಲೆಯ ಮುಖ್ಯ ಶಿಕ್ಷಕರು ಬಿಎಸ್ ಪಡಿ ಪಾಟೀಲ್, ಶಿಕ್ಷಕರು ಬಿಎಸ್ ಪರಳೆ, ಮಹಾದೇವ್ ಕಾಂಬ್ಳೆ, ಮೃತ್ಯುಂಜಯ್ ಗಲ್ಗಲಿ, ವಿದ್ಯಾರ್ಥಿಗಳು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಪಂಚಾಯತ್ ಕಾರ್ಯದರ್ಶಿ ವೆಂಕಟೇಶ್ ಕುಲಕರ್ಣಿ ಸ್ವಾಗತಿಸಿದರು. ಗ್ರಂಥಪಾಲಕಿ ಅನ್ನಪೂರ್ಣ ಕಾಂಬ್ಳೆ ವಂದಿಸಿದರು.